ಕುರಿತಾಗಿ ನಮ್ಮ ಇವತ್ತಿನ ಬಸವನಗೌಡ ಪಾಟೀಲ್ ಯತ್ನಾಳ್ ನನ್ನ ಹೆಸರಲ್ಲದ ನಾಯಿ ಕ್ಷಮೆ ಕೇಳುವುದಿಲ್ಲ ಅನ್ನೋದು ಮಾತು ಮಾತಾಡಿದಾರೆ ಉದ್ದರ್ತದಿಂದ ಅವ್ರಿಗೆಲ್ಲರೂ ತಿಳಿಸಿ ಹೇಳ್ಬೇಕು ಇದು ಅಲ್ಲಪ್ಪ ತಪ್ಪದಂತೆ ನಾಳೆ ಅದು ಹೈಕಮಾಂಡ್ದವ್ರಿಗೆ ಏನು ಡಿಸಿಷನ್ ತೊಗೊಳ್ತಾರೋ ಏನಿಲ್ಲ ಬೇರೆ ವಿಷಯ ಈಗ ದೆಹಲಿ ಮಟ್ಟದಲ್ಲಿ ಅಡ್ಡಾಡ್ತಾ ಇದ್ದಾರೆ ಏನು ತಮ್ಮ ಮನಸ್ಸಿಗೆ ಬಂದಿದ್ದು ಬಾಯಿ ಬಂದಿದ್ದು ಮಾತಾಡ್ತಾ ಇದ್ದಾರೆ ಆದರೆ ಒಂದು ಅಲ್ಲಿ ಮೆಚ್ಚುವಂಥ ವಿಷಯ ಏನಪ್ಪ ಅಂತಂದರೆ ಯಡಿಯೂರಪ್ಪರ ವಿರೋಧವಾಗಿ ಈ ಒಂದು 8-10 ಜನ ಏನು ಕೂಡಿದಾರೋ ಇವರೊಂದು ಏನೋ ಒಂದು ಒಕ್ಕಟ್ಟು ಕಾಣ್ತಾ ಇದೆ ಅದು ಎಲ್ಲಿ ನಿಲ್ತದೆ ನೋಡೋಣ ಅದನ್ನು ಅದು ಮುಂದಿನ ದಿನದಲ್ಲಿ ನೋಡುವಂಥದ್ದು ಏನೋ ಆಗಲಿ ಬಸವಣ್ಣವ್ರ ಕುರಿತಾಗಿ ಇಷ್ಟು ಸಣ್ಣದಾಗಿ ಮಾತಾಡಬಾರ್ದಾಗಿತ್ತು ಯತ್ನಾಳರು ಅದರಿಂದಾಗಿ BJPಗೆ ಮಾತ್ರ ಮುಂದಿನ ದಿನಗಳಲ್ಲಿ ಹೊಡೆತು ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಸಾಕಷ್ಟು ಹೊಡೆತ ತಿಂದದ BJP ಅಧಿಕಾರ ಕಳ್ಕೊಳ್ಳೋದಕ್ಕೆ ಇವತ್ತಿನ ಈ ಒಡಕು ಕಾರಣ ಯತ್ನಾಳರ ಮತ್ತು ನಮ್ಮ ಇವ್ರ ಮಧ್ಯ ಅಲ್ಲ ಯಡಿಯೂರಪ್ಪರ ಮಧ್ಯ ನಿಜವಾಗಿಯೂ ಯತ್ನಾಳರ ಹಿಂದೆ ಇನ್ನೊಂದು ಈಗಾಗಲೇ ಹಲವು ಸಲ ವಾದ ಮಾಡಿದೆವು ಸಂತೋಷ ಅದರಲ್ಲೂ BL ಸಂತೋಷ CT ರವಿ ಅಂತವರೆಲ್ಲರೂ ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಅವರೆಲ್ಲ ಹಿಂದಿದ್ದಾರೆ ಅದಕ್ಕೆ ಈಗ ಮಾತಾಡ್ತಿದ್ದಾರೆ ನಾವು ಹೇಳ್ತೀವಿ ಅದು ಇದ್ದೇನು ಸುಳ್ಳಲ್ಲ ಆದರೆ ಇದು ಇವತ್ತು ಬಸವಣ್ಣವ್ರ ಕುರಿತಾಗಿ ಇವರು ಹಗುರವಾಗಿ ಮಾತಾಡಿದ್ದ ರಾಜತುಂಬ ಮಾತ್ರ ದಿನದಿಂದ ದಿನಕ್ಕೆ ಒಂದು ರೀತಿ ಏನಪ್ಪ ಅಂತಂದ್ರೆ ಬೆಂಕಿ ಗಾಳಿ ಬೀಸ ಹಿಂಗೆ ಹೆಚ್ಚಾಗ್ತಾ ಹೋಗ್ತದೋ ಹಂಗೆ ಹೆಚ್ಚಾಗ್ತಾ ಹೋಗ್ತದೆ ಅದರಲ್ಲೇ ಬಸವನಗೌಡ ಪಾಟೀಲ್ ಯತ್ನಾಳರು ಎಷ್ಟರ ಮಟ್ಟಿಗೆ ಇದು ಈ ಒಂದು ಸಮಸ್ಯೆಯಿಂದ ಕಿತ್ತು ಹೊರಗೆ ಬರ್ತಾರೆ ಕ್ಷಮೆ ಕೇಳ್ತಾರೆ ಇಲ್ಲ ಅವ್ರನ್ನ ಪಕ್ಷದಿಂದ ಕಿತ್ತು ಹಾಕ್ತಾರೆ BJPಗರು ಇದನ್ನು ನೋಡಬೇಕಾಗಿದೆ ಯಾಕಂದರೆ BJPಗೂ ಇದ್ರ ಕೆಟ್ಟ ಹೆಸರು ಬರೋದ್ರಲ್ಲಿ ಎಲ್ಲ ಮಾತೇ ಇಲ್ಲ ಆಲ್ರೆಡಿ BJP ಸಿದ್ಧಾಂತ ಹಿಂದುತ್ವ ಏನದು ಬಸವಣ್ಣವರ ಕನಸು ಕಟ್ಟಿದಂಥ ಸಮಾಜ ಅದು ಸಮಾಜವನ್ನು ಕಟ್ಟಲು ವಿರೋಧಿ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯದ ಬಸವಣ್ಣವರ ವಿಚಾರಧಾರೆ ವಿರೋಧಿ ವಿಚಾರಗಳು ಇವರಲ್ಲಿದ್ದಾವೆ ಅನ್ನೋದು ಎಲ್ಲರಿಗೂ ಮನವರಿಕೆ ಇದ್ದಂಥದ್ದು ಅನೇಕ ಮಠಾಧೀಶರನ್ನು ಒಪ್ತಾರೂ ಕೂಡ ಮತ್ತು ಜನಸಾಮಾನ್ಯರಿಗೆ ಒಪ್ಪುವಂಥ ವಿಷಯಗಳಿದೆ ಯಾಕಂದರೆ ಯಾವ ವ್ಯಕ್ತಿ ವೇದಕ್ಕೆ ವರೆಯ ಕಟ್ಟು ಅಂತ ಹೇಳ್ತಾಯಿದ್ರು ಹೇಳಿದ್ರು ವಚನಮೃಗ ಬರೆದು ಬಿಟ್ಟರು ಅಂಥ ವ್ಯಕ್ತಿ ಎಂದಾದರೂ ಇವತ್ತಿನ ಹಿಂದುತ್ವಕ್ಕೆ ಇವತ್ತಿನ ಮೂಢನಂಬಿಕೆಗಳಿಗೆ ಎಂದಾದರೂ ಒಲದಾರ ಅನ್ನೋದಷ್ಟೇ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಯಾಕಂದರೆ ನಾವು ಇವತ್ತು ಓದಿದಂಥ ಹೇಳಿದಂಥ ವಚನ ಇದು ಬಸವಣ್ಣವರ ಆತ್ಮ ಆ ಆತ್ಮಕ್ಕೆ ಠೇಸ್ ಮಾಡುವಂಥ ಕೆಲಸ ಯಾರೋ ಮಾಡಿದ್ರು ತಪ್ಪ ಅಪರಾಧ ಬಸವನಗೌಡ ಪಾಟೀಲ್ ಯತ್ನಾಳರು ಕ್ಷಮೆ ಕೇಳಬೇಕಾಗಿತ್ತು ಕೇಳಿಲ್ಲ ಇನ್ನಷ್ಟು ಜೋರು ಹಿಡಿಯೋದು ಎಲ್ಲ ಸಾಧ್ಯಗಳಿದ್ದಾವೆ ಅಂತ ಹೇಳ್ತಾ ಇವತ್ತು ಈ ಚರ್ಚೆ ಮಾಡಿದ್ದು ನಿಮಗೆ ಸರಿ ಅನಿಸಿರ್ಬೋದು ಅಥವಾ ಅನಿಸದೇ ಇರ್ಬೋದು ಆದರೆ ಇವತ್ತು ಮಾತಾಡೋದು ನಡೆದ ಘಟನೆಯನ್ನು ವಿವರಿಸೋದು ನನ್ನ ಕರ್ತವ್ಯ ಅದರ ಸಾಧಕ ಬಾಧಕಗಳು ನನಗೆ ಅನಿಸಿದಂಗೆ ಅಥವಾ ಇವತ್ತು ಏನು ಮಾತಾಡ್ತಾ ಇದ್ದಾರೆ ಸಮಾಜ ಯಾವ ರೀತಿ ಅದನ್ನು ನೋಡ್ತಾ ಇದ್ದಾರೆ ಅದನ್ನೆಲ್ಲ ನಿಮ್ಮ ಮುಂದೆ ಇಡುವಂಥದ್ದು ಸಹಿತ ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಈ ಟಾಪಿಕ್ ಮುಗಿಸ್ತಾ ಇದ್ದೀನಿ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಈ H16 ಬೆಳಲಿಕ್ಕೆ ಹೋಗಬೇಡ್ರಿ H16 ನ್ಯೂಸ್ ಇದು ಸತ್ಯದ ಕೈಗೊಂಡು ವಂದನೆಗಳು.